ನಮ್ಮೊಂದಿಗೆ ಪ್ರತಿ ಚಿತ್ರಕ್ಕೂ ನಮ್ಮ ಜೊತೆಯಾಗಿ ನಿಲ್ಲುವಂತಹ ಎಲ್ಲ ಮಾಧ್ಯಮ ಮಿತ್ರರಿದ್ದೀರಾ. ಮಾಧ್ಯಮ ಮಿತ್ರರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ನಮ್ಮ ಚಿತ್ರತಂಡದ ಪರವಾಗಿ ಕೊಡ್ತಾ ಇದ್ವಿ. ಇವೆಲ್ಲದಕ್ಕಿಂತ ಮುಖ್ಯವಾಗಿ ಚಿತ್ರತಂಡಕ್ಕೆ ಫಸ್ಟ್ ಆಫ್ ಆಲ್ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನ ಕೊಡ್ತಾ ಇರೋದಕ್ಕಾಗಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ನಮ್ಮ ಗಣೇಶ್ ಸರ್ ಅನ್ಕೊಳ್ಳೆ ನಮಗ್ ನೆನಪಾಗೋದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಅಭೂತಪೂರ್ವ ಅಭಿನಯ ಒಂದ್ ಕಡೆ, ಇನ್ನೊಂದ್ ಕಡೆಯಲ್ಲಿ ಅವರ ಸಾಲು ಸಾಲು ಸೂಪರ್ ಹಿಟ್ ಹಾಡುಗಳ ರೆಕಾರ್ಡ್. ಆ ರೆಕಾರ್ಡ್ ಅನ್ನ ಮತ್ತೆ ಕೃಷ್ಣಂ ಪ್ರಣಯ ಸಖಿ ಸಿನಿಮಾದ ಮೂಲಕ ಮುಂದುವರಿಸ್ತಾ ಇರೋದು ನಮ್ಮ ಕನ್ನಡಿಗರಿಗೆ ಸಿಕ್ಕಿರುವಂತಹ ಸೌಭಾಗ್ಯ ಇದು. ಹಾಗಾಗಿ ಇವತ್ತು ಆನಂದ್ ಆಡಿಯೋ ಸಂಸ್ಥೆಯವರು ಈ ಸಂಭ್ರಮವನ್ನ ನೆನಪಿನಲ್ಲಿ ಇಟ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ತಂತ್ರಜ್ಞರನ್ನ ಗೌರವಿಸೋದಕ್ಕೋಸ್ಕರ ಇವತ್ತು ನಾವು ನೀವೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ. 2006ರಿಂದ ಗಣೇಶ್ ಸರ್ ಹಾಗೂ ಆನಂದ್ ಆಡಿಯೋ ಸಂಸ್ಥೆಯವರ ಜೊತೆಗಿನ ಒಡನಾಟ ತುಂಬಾನೇ ಸುಂದರವಾಗಿ ಬೆಳೆದುಕೊಂಡು ಬಂದಿದೆ. ನಮ್ಮ ಕನ್ನಡದ ಪ್ರತಿಷ್ಠಿತ ಆಡಿಯೋ ಸಂಸ್ಥೆ ಆನಂದ್ ಆಡಿಯೋ ಮುಖಾಂತರ ಗಣೇಶ್ ಸರ್ ಅವರ ಸೂಪರ್ ಡೂಪರ್ ಹಿಟ್ ಹಾಡುಗಳು ಕನ್ನಡಿಗರಿಗೆ ಪದೇ ಪದೇ ಸಿಗ್ತಾನೆ ಇದೆ. ಹಾಗಾಗಿ ಹಾಡುಗಳಲ್ಲಿ ಹಬ್ಬದೂಟ ಮುಂದುವರಿತಾ ಇದೆ. ಫಸ್ಟ್ ಫಿಲ್ಮ್ ಚಲ್ಲಾಟ ಇಂದ ಶುರು ಆಯ್ತು. ಚಲ್ಲಾಟ, ಮುಂಗಾರು ಮಳೆ, ಹುಡುಗಾಟ, ಚಲುವಿನ ಚಿತ್ತಾರ, ಅಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಆಯಿತು. ಇವತ್ತವರೆಗೂ ಮ್ಯಾಕ್ಸಿಮಮ್ ಅಂದರೆ ಒಂದು ಗೋಲ್ಡನ್ ಸ್ಟಾರ್ ಅಂತ ಹೇಳ್ತಾರೆ, ಅವ್ರು ಗೋಲ್ಡನ್ ಲಕ್ಕಿ ಸ್ಟಾರು. ಅವ್ರ ಸಿನಿಮಾದಲ್ಲಿ ಮ್ಯೂಸಿಕ್ ಅನ್ನೋದು ಒಂದು 100% ಒಂದು ಟ್ರಂಪ್ ಕಾರ್ಡ್ ಇದ್ದಂಗೆ ಇರುತ್ತೆ. ಆಮೇಲೆ ಅವ್ರ ಜೊತೆ ಅರ್ಜುನ್ ಜನ್ಯ ಅನ್ನೋ ಕಾಂಬಿನೇಷನ್ ಬಂದ್ಬಿಟ್ರೆ, ಯಾವಾಗಲೂ ಮೊನ್ನೆ ಅರ್ಜುನ್ ಸರ್ಗೂ ಹೇಳ್ತಾ ಇದೆ, ಸರ್ ನೀವು ಗಣೇಶ್ ಸರ್ ಅಂತ ಹೇಳಿದ್ರೆ ಕೇಳೋ ಮುಂಚೆನೇ ರೈಟ್ಸ್ ತೊಗೊಂಡ್ಬಿಡ್ತಾರ ಇರುತ್ತೆ. ಯಾಕಂದ್ರೆ ನಮ್ಗೆ ಗೊತ್ತು ಈ ಒಂದಿಲ್ಲ ಒಂದು ಸಾಂಗ್ ಅಂತೂ ಕೊಟ್ಟೇ ಕೊಡ್ತೀರಾ. ಬಟ್ ಸರ್ಪ್ರೈಸಿಂಗ್ಲಿ ನನಗೆ ಈ ಆಲ್ಬಮಲ್ಲಿ ಎಲ್ಲ ಸಾಂಗ್ ಸೂಪರ್ ಹಿಟ್ ಕೊಟ್ಟಿದ್ದಾರೆ. ಸೊ ಈ ಸಾಂಗು ಅದ್ಭುತವಾಗಿ ಹೋಗ್ತಾ ಇದೆ ಜಸ್ಕರಣ್ ಸಿಂಗ್ ವಾಯ್ಸಲ್ಲಿ. ಆಮೇಲೆ ಮ್ಯಾರೇಜಸ್ ಫಿಕ್ಸ್ ಚಂದನ್ ಶೆಟ್ಟಿ, ಆಮೇಲೆ ಚಿನ್ನಮ್ಮ ಒಂದು ಕೈಲಾಶ್ ಕೇರ್ ಹೇಳಿದ್ರು. ಇನ್ನೊಂದೆರಡು ಸಾಂಗ್ ಬರ್ತಾ ಇದೆ. ಇವತ್ತೊಂದು ಸೋನು ನಿಗಮ್ ಹಾಡಿರೋ ಒಂದು ಸಾಂಗ್ ಬಿಟ್ಟಿದ್ದೀವಿ. ಇನ್ನೊಂದು KS ಚಿತ್ರ ಅವ್ರು ಹಾಡಿರೋದು, ಭಾಳ ದಿವಸ ಆದ್ಮೇಲೆ ಅವರು KS ಚಿತ್ರನ ಮಾಡಿದಾರೆ ಒಂದು ಸಾಂಗ್, ಅದು ಬರುತ್ತೆ. ಸೊ ಅದ್ಭುತವಾದ ಆಲ್ಬಮ್ ಇದು. ಸೊ ಇನ್ನೊಂದು ಅನಿಸುತ್ತಿದೆ ಆಗುತ್ತೆ ಅನ್ನೋದು ಭಾಳ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಆಲ್ ದಿ ಬೆಸ್ಟ್. ಆಮೇಲೆ ಶ್ರೀನಿವಾಸ್ ರಾಜ್ ಅವ್ರ ಹತ್ರ ಫಸ್ಟ್ ಟೈಮ್ ಸಿಕ್ಕಿದಾಗ ಅವರು ಕೇಳಿಸಿ ಸಾಂಗು ಅವ್ರಿಗೆ ಒಂಥರ ತುಂಬ ಕಾನ್ಫಿಡೆನ್ಸ್. ಅವ್ರಿಗೆ ಏನು ಮಾಡಿದ್ರು ಹಿಂಗಾಗಲ್ಲ, ಹಿಂಗಾಗುತ್ತೆ ಅನ್ನೋದೊಂದು ಅವ್ರಿಗೆ ಫಸ್ಟಿಂದನೇ ಹೇಳ್ಕೊಂಬಂದ್ರು ಅವರು. ಸೊ ನಮಗೂ ಏನಪ್ಪ ಇವರು ಹಿಂಗೆ ಮಾತಾಡ್ತಾರೆ, ಹಿಂಗೆ ಹೋಗುತ್ತಾ ಅಂದ್ಕೊಂಡಿದ್ವಿ. ಬಟ್ ಅವ್ರ ಕಾನ್ಫಿಡೆನ್ಸ್ ಇದು, ಈ ಥರ ಸಾಂಗ್ 100% ಹಿಟ್ ಆಗುತ್ತೆ ಅನ್ನೋದು ನಮಗೂ ಇರಲಿಲ್ಲ. ತುಂಬ ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ. ಬಟ್ ಅವರು ಕೊಟ್ಟಿರೋ ನಂಬಿಕೆ ಡೆಫಿನೆಟ್ಲಿ ವರ್ಕ್ ಆಗಿದೆ. ಆ್ಯಂಡ್ ವೆರಿ ಕಾನ್ಫಿಡೆಂಟ್. ಅವರು ಸಿನಿಮಾ ಬಗ್ಗೆನೂ ಅಷ್ಟೇ ಕಾನ್ಫಿಡೆಂಟ್ ಆಗಿದ್ದಾರೆ. ಇವಾಗ 15ನೇ ತಾರೀಕು ನಾವು ಕಾಯ್ತಾ ಇದ್ದೀವಿ ಸರ್. 2ನೇ ಟೈಮ್ ನೀವು ನಮಗೆ ಕಾನ್ಫಿಡೆನ್ಸ್ ಗೆಲ್ಲಬೇಕು. ಸೊ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ತುಂಬಾನೇ ಒಂದು ಹೇಳ್ತೀವಲ್ವ, ಟ್ರೈ ಮಾಡಿ ಎಲ್ಲ ಪಿಕ್ಚರ್ ಸಿಗುತ್ತೆ ಅಂತ ಅಂತೂ ಒಂದು ಎಫರ್ಟ್ ಹಾಕ್ತೀವಿ. ಬಟ್ ಯಾವುದೋ ಒಂದು ಸ್ಟಾರ್ಸು ನಮ್ಗೆ ಇದು ಒಂದು ಹೇಳಿ ಒಂದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಒಂದು ಮೂವಿ ಒಂದು ಏನೋ ಒಂದು ಸ್ಟಾರ್ ಇತ್ತು ನಮಗೆ, ಅದನ್ನು ನೋಡೋಕ್ಕೆ ಸಿಕ್ತು ಈ ಪಿಕ್ಚರು. ಆ್ಯಂಡ್ ವೆರಿ ಹ್ಯಾಪಿ ಆ್ಯಂಡ್ ಲಕ್ಕಿ 3 ಸಾಂಗ್ ಹಿಟ್ ಆಗಿದೆ. ಸೊ ಥ್ಯಾಂಕ್ ಯು ಸರ್ ಅಗೇನ್ ದಿಸ್ ಕಾಂಬಿನೇಷನ್, ವೆರಿ ಹ್ಯಾಪಿ. ಆ್ಯಂಡ್ ಅಷ್ಟೇ ಐ ಥಿಂಕ್ ಶ್ಯಾಮ್ ಸರ್ ಎಲ್ಲ ಐ ಥಿಂಕ್ ಹಿಸ್ಟ್ರಿ ಆ್ಯಂಡ್ ವಾಟ್ ಏನು ಹೇಳ್ಬೇಕಾಗಿತ್ತು ಎಲ್ಲ ಹೇಳಿದ್ದಾರೆ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವಾಚ್ ದಿಸ್ ಫಿಲ್ಮ್. ಥ್ಯಾಂಕ್ ಯು ಸೊ ಮಚ್. ಹಾಡಿದ್ದೆ ಸಿಂಗ್ ಬೇಸಿಕ್ಲಿ. ಸೊ ನನ್ನ ಒಂದು ಹಾಡುಗಾರನಾಗಿ ಒಂದು ರೂಪಿಸಿರೋದು, ಹಾಗೆ ಒಬ್ಬ ಬರಹಗಾರನಾಗಿ ರೂಪಿಸಿರೋದು ನನ್ನ ಗುರುಗಳಾದ ಶ್ರೀ ಅರ್ಜುನ್ ಜನ್ಯ ಸರ್ ಅವರು. ಸೊ ಎವ್ರಿಥಿಂಗ್ ಇದು ಏನು ಇಲ್ಲಿ ನಿಂತಿದ್ದೀನಿ ಅಂದರೆ ಖಂಡಿತವಾಗ್ಲೂ ಅರ್ಜುನ್ ಜನ್ಯ ಸರ್ಗೆ ಸಲ್ಲಿರುವಂಥ ಗೌರವ. ಸೊ ಥ್ಯಾಂಕ್ಫುಲ್ ಟು ಹಿಮ್. ಆ್ಯಂಡ್ ಹಾಗೇನೆ ಶ್ರೀನಿವಾಸ್ ರಾಜು ಸರ್ ಅವರು, ವೆರಿ ಥ್ಯಾಂಕ್ಫುಲ್ ಟು ಯು ಸರ್. ತುಂಬ ಫಸ್ಟ್ ರೆಕಾರ್ಡಿಂಗ್ ಕಂಪೋಸಿಂಗ್ ಟೈಮ್ ನಾನು ಶ್ರೀನಿವಾಸ್ ರಾಜು ಸರ್ ನನ್ನ ಜೊತೆ ಇಂಟ್ರಾಕ್ಷನ್ ಇದೆ. ಸೊ ಅವಾಗಿಂದನೂ ಇಸ್ ಬಿನ್ ವೆರಿ ಸಪೋರ್ಟಿವ್. ಅಂದರೆ ಸಾಂಗ್ ಕಂಪೋಸ್ ಆದ ತಕ್ಷಣ ವಾಟ್ ಯು ಥಿಂಕ್ ಅಬೌಟ್ ದ ಸಾಂಗ್, ಹೆಂಗೆ ಹೋಗುತ್ತೆ ಅಂತ ಇಸ್ ಬಿನ್ ವೆರಿ ಇಂಟ್ರಾಕ್ಟಿವ್. ಆ್ಯಂಡ್ ಸೊ ಆ ಒಂದು ರೀತಿಯಾಗಿ ಆ್ಯಂಡ್ ಗಣೇಶ್ ಸರ್ ಇವಾಗ ಶ್ಯಾಮ್ ಸರ್ ಹೇಳಿದಂಗೆ ಗಣೇಶ್ ಸರ್ ಅಂತ ಆಲ್ಬಮ್ ಅದೊಂದು 100% ಹಿಟ್ ಅಂತ ಅದೊಂದು ನಮ್ಮ ಕನ್ನಡಿಗರ ತಲೆಯಲ್ಲಿ ಕೂತಿರುವಂತ ವಿಷಯನೇ. ಸೊ ಅದೇ ರೀತಿಯಾಗಿ ಈ ಒಂದು ಆಲ್ಬಮ್ ಕೂಡ ಹಂಗೆ ಹಿಟ್ ಆಗಿದೆ. ಅಂಡ್ ಟ್ರೆಂಡಿಂಗ್ ಅಲ್ಲಿ ಹೋಗ್ತಿರುವಂತಹ ನಮ್ಮ ಕನ್ನಡ ಸಾಂಗ್ ಇದೆ ಅಂತ ನಮ್ಗೆ ತುಂಬಾ ಖುಷಿ ಇದೆ. ಸೊ ವೆರಿ ಗ್ಲಾಡ್. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು. ಆಫ್ಟರ್ ಲಾಂಗ್ ಟೈಮ್ ಒಂದು ಬ್ಯೂಟಿಫುಲ್ ಆಗಿರುವಂತ ಮೆಲಡಿ ಸಾಂಗ್. ಅದು ನೀವು ಇಟ್ಬಿಟ್ರಂತೆ ಸರ್. ಅದು
ಅದನ್ನ ವರ್ಣಿಸೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅದು ಇವಾಗ ಕಿಂಗ್ ಆಫ್ ಮೆಲಡಿ ಸಾಂಗ್ಸ್ ಅಂತ ಹೇಳ್ಬೋದು ಕನ್ನಡ ಫಿಲಮ್ ಇಂಡಸ್ಟ್ರಿಗೆ. ಆ್ಯಂಡ್ ನೀವು ಡ್ಯಾನ್ಸ್ ಮಾಡಿರೋ ಸ್ಟೈಲು ತುಂಬ ಚೆನ್ನಾಗಿ ಇಷ್ಟ ಆಯಿತು. ಅದಕ್ಕೆ ಅಷ್ಟು ಚೆನ್ನಾಗಿ ರೀಲ್ಸಲ್ಲಿ ಪಿಕ್ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳಬೇಕಾಗಿದ್ದು ಶ್ರೀನಿವಾಸ್ ರಾಜು ಸರ್ಗೆ. ಈ ಆಲ್ಬಮಲ್ಲಿ ಇಲ್ಲ ಈ ಹಾಡಿಗೆ ಚಂದನ್ ವಾಯ್ಸೇ ಬೇಕು ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಕ್ಯಾನ್ಸಲ್ ಆಗಿತ್ತು, ಆಲ್ಮೋಸ್ಟ್ ಬೇರೆಯವ್ರು ಯಾರು ಹಾಡಬೇಕಾಗಿತ್ತು. ಬಟ್ ಸ್ಟಿಲ್ ಶ್ರೀನಿವಾಸ್ ಸರು ಇಲ್ಲ ಚಂದನ್ನೇ ಹಾಡಬೇಕು ಅಂತ ಹೇಳಿ ಒಂದು ಆಪರ್ಚುನಿಟಿ ಕೊಟ್ಟರು. ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮೀ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ಮೂವಿ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅರ್ಜುನ್ ಜನ್ಯ ಸರ್ ಅಫ್ಕೋರ್ಸ್ ಮ್ಯಾಜಿಕಲ್ ಕಂಪೋಸರ್, ನಮ್ಮ ಗುರುಗಳು. ತುಂಬ ಚೆನ್ನಾಗಿ ಸಾಂಗ್ ಕಂಪೋಸ್ ಮಾಡಿದರು. ಆ್ಯಂಡ್ ನಿತಿನ್ ಅವ್ರ ಲಿರಿಕ್ಸ್ ಬರೆದಿರೋ ತುಂಬ ಚೆನ್ನಾಗಿ. ಆ್ಯಂಡ್ ಅವರು ತುಂಬ ಆ್ಯಕ್ಚುಲಿ ಅವರೇ ಟ್ರ್ಯಾಕ್ ಹಾಡಿದರು, ಅವ್ರ ವಾಯ್ಸಲ್ಲೇ ಮುಂಚೆ ಇತ್ತು. ಅದನ್ನೇ ಕೇಳಿಕೊಂಡು ನಾನು ಅದೇ ಥರ ಹಾಡಿದೆ. ಆ್ಯಂಡ್ ಎಂಟೈರ್ ಟೀಮ್ ಜೊತೆ ನಾನು ಕೆಲಸ ಮಾಡಿ ತುಂಬ ಖುಷಿಯಾಗಿದೆ. ಮೈಸೂರಲ್ಲಿ ನನ್ನ ಸಾಂಗ್ ರಿಲೀಸ್ ಆಯಿತು ಮಾಲಲ್ಲಿ. ಸೊ ಅವತ್ತಿಂದ ಒಂದು ಸೌಂಡ್ ಸ್ಟಾರ್ಟ್ ಆಗಿದ್ದು, ಇವತ್ತವರೆಗೂ ನಿಂತಿಲ್ಲ. ಆಗಸ್ಟ್ 15th ಅದು ನಿಲ್ಲೋದಿಲ್ಲ, ಅದಾದ್ಮೇಲೂ ನಿಲ್ಲೋದಿಲ್ಲ. ಆಗಸ್ಟ್ 15 ಕೃಷ್ಣ ಪ್ರಣಯ ಸಖಿ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ ಫಸ್ಟ್ ಡೇ ಫಸ್ಟ್ ಶೋನೇ ನೋಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಚಂದನ್ ಶೇಖರ್ ಆಗ್ತಾ ಇದೆ ಹೇ ಗಗನ ಅನ್ನುವಂತ ಹಾಡು, ಅದನ್ನೂ ಕೂಡ ಬರ್ತಿರೋದು ನಾಗೇಂದ್ರ ಪ್ರಸಾದ್ ಸರ್. ಅವ್ರು ಬರೋದಕ್ಕಾಗಿಲ್ಲ, ಅವ್ರ ಮಗ ಬಂದಿದ್ದಾರೆ. ಆದ್ರೆ ಅದಕ್ಕೂ ಮೊದಲು ಕೃಷ್ಣ ಪ್ರಣಯ ಸಖಿ ಬಗ್ಗೆ ನಾಗೇಂದ್ರ ಪ್ರಸಾದ್ ಸರ್ ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ನೋಡೋಣ. Like I sang Ani Sutide for the first round, and singing a song for his movie is like a dream come true moment for me, because 2021 there is a story behind this. In 2021 I got a show in Bangalore, and the client was a huge fan of Ganesh sir. So after that, like knowing that, I searched on YouTube, and Ani Sutide was one of the top trending song. So I learned that song and performed. It went really well. And coming to 2023, as soon as I got to know that Arjun Janya sir is the judge of Saregama, so my excitement level was on peak. I wanted to participate in that show, so I participated, and this was the first song I sang in Saregama. So from 2021 only, like I used to listen to Arjun Janya sir's all the song, and I was a very big fan of his music, and I wanted to meet him once in my life. So after that, my urge was to work for him, and through this project, like two things came as a single project, like singing Ganesh's first song, and to singing his song for his movie, and to work with Arjun Janya sir. My dream has came true. So I'm really grateful to everyone, and the best part is I came as Jaskaran Singh in Karnataka, so I can proudly say this. Now I'm just Kannada. Like, people gave me this name, and I'll proudly say this. I'm Jaskaran. Thank you. That's so sweet. ಶುಭವಾಗಲಿ ಅಂತ ಹಾರೈಸ್ತಾರೆ. So sweet. Thank you so much sir. ಧನ್ಯವಾದಗಳು ಎಲ್ಲರಿಗೂ ಕೂಡ. ಥ್ಯಾಂಕ್ ಯು. ಮುದಿಗೂಬೆಯ ಚಲನಚಿತ್ರ ಜೀವನದಲ್ಲಿ ಕೊಟ್ಟಿದ್ದಕ್ಕಾಗಿ ನಾನು ಈ ಮಹಾನ್ ಭಾವ ನಿರ್ಮಾಪಕರು, ನಿರ್ದೇಶಕರಿಗೂ ಹಾಗೂ ಅದ್ಭುತವಾದ ನಟ ಗಣೇಶ್ ಅವರಿಗೂ, ನನ್ನ ಅನೇಕ ಕಲಾವಿದರ ಬಳಗಕ್ಕೂ ನಾನು ಹೇಗೆ ಧನ್ಯತೆ ಕುತ್ಕೋಸ್ಬೇಕು ಅಂತ ಗೊತ್ತಾಗುತ್ತೆ. ಯಾಕೆಂದರೆ ನಾನು ಮೊನ್ನೆ ಟಿವಿನಲ್ಲಿ ಅಂಬಾನಿಯ ಮಗನ ಮದುವೆ ನೋಡಿದ್ದೀನಿ. ಅದನ್ನು ಮೀರಿಸುವಂಥ ಒಂದು ದೃಶ್ಯ ಇದ್ರೆ ಅದು ನನ್ನ ಈ ಸಿನಿಮಾದಲ್ಲಿ. ಅಷ್ಟು ಖುಷಿ ಮದುವೆಯನ್ನು ನಾನೇ ನೋಡಿದ್ದೀನಿ ಅಂತ ನನಗೆ ಭಾವನೆ. ಕಾಡಿನಂತಿರುವ ಎಲ್ಲ ನಿಂತ್ಕೊಂಡಿದ್ದಾರಲ್ಲ ಸೋಮನಿ, ಎಲ್ರಿಗೂ ನನ್ನ ನಮಸ್ಕಾರಗಳು ಸ್ವಾಮಿ. ಮಲೆನಾಡಲ್ಲಿ ನನ್ನ ಮರ ಕೂಡ ಅಷ್ಟಿಲ್ಲ, ಅಷ್ಟು ಕ್ಯಾಮರಾಮನ್ಗಳಿದ್ದಾರೆ. ಒಳ್ಳೆ ಮಳೆ ಐತೆ ನನ್ನ ಊರಲ್ಲಿ. 1-2 ತಿಂಗಳಿಂದ ಆಚೆ ಇದ್ದೆ ನಾನು. ಬರೋ ಸ್ವಲ್ಪ ನೆಗಡಿ ತಂದ್ಕೊಂಡಿದ್ದೀನಿ, ಕ್ಷಮಿಸಿ. ಈ ಚಿತ್ರ ನನ್ನ ಒಂದು 40 ವರ್ಷದಲ್ಲಿ ಇಷ್ಟು ಮಜಾ ತಗೊಂಡಿದ್ದೀನಿ ಅಂತಂದ್ರೆ ನನ್ನ ವರ್ಣಿಸ್ಲಿಕ್ಕೆ ಶಬ್ದಗಳಿಲ್ಲ. ಹೇಗೆ ಅಂತ ಕೇಳ್ಬೋದು ನೀವು. ಪಾತ್ರ ನಾನೇನು ಸರ್ವಂ ಗಣೇಶಮಯಂ ಜಗತ್, ಅಲ್ಲಿ ನಾವು ಅವರ ಒಂದು ಕುಟುಂಬದಲ್ಲಿ ನಾವು ಭಾಗಿಗಳಾಗಿದ್ವಿ. ಅಶೋಕ್ ಅವರು, ಅವಿನಾಶ್ ಅವರು, ಸಾಧು ಅವರು, ಎಷ್ಟು ಜನ ಕಲಾವಿದರಿರ್ಬೇಕು. ಶ್ರುತಿ ಅವರು ಈ ಸಿನಿಮಾವನ್ನು ಒಟ್ಟೊಟ್ಟಿಗೆ ನೋಡಿ ಅವ್ರ ಜೊತೆಗೆ ಸೇರಿದ ಒಂದು 15-20 ದಿವಸ ಇದೆಯಲ್ಲ, ನನಗೆ ಅತ್ಯಂತ ರೋಮಾಂಚನ. ಆ ನಿರ್ಮಾಪಕರು ತೋರಿದಂತಹ ಒಂದು ಪ್ರೀತಿ, ಕನ್ನಡ ಚಿತ್ರ ಇಷ್ಟು ದೊಡ್ಡವಾಗಿ ಮಾಡಲಿಕ್ಕೆ ಸಾಧ್ಯನಾ ಅನ್ನುವಷ್ಟು
ಆಶ್ಚರ್ಯವನ್ನ ಕೌತುಕವನ್ನ ನಾನು ನೋಡೋದ ಹಾಗಾಯ್ತು. ನಾನೊಬ್ಬ ಸಣ್ಣ ಕಲಾವಿದನಾಗಿ ಹೇಳ್ತಿದ್ದು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ಚಿತ್ರ ಅತ್ಯಂತ ಮಜವಾಗಿದೆ, ಖುಷಿಯಾಗಿದೆ, ಆನಂದವಾಗಿದೆ. ದ್ವಾಪರಯುಗದ ಶ್ರೀಕೃಷ್ಣನ ಅನೇಕ ಲೀಲೆಗಳ ಒಂದು ಅಂಶವೋ ಏನೋ ಅನ್ನೋಷ್ಟು ಮಟ್ಟಿಗೆ ಅದು ಕೃಷ್ಣನ ಪ್ರಣಯ ಸಖಿಯಾಗಿ ನಮ್ಮ ಕನ್ನಡ ಚಿತ್ರರಂಗ ಸಿಗ್ತಾ ಇದೆ. ಮತ್ತೊಮ್ಮೆ ಈ ಚಿತ್ರದಿಂದ ಕನ್ನಡ ಚಿತ್ರರಂಗ ಮತ್ತೆ 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 ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಅವಕಾಶ ಇದೆ, ಶ್ರೀಮಂತವಾಗಲಿಕ್ಕೆ ಅವಕಾಶ ಇದೆ. ಯಾಕೆಂದರೆ ಮಸ್ಕಾಗಿರುವ ಮೊಬ್ಬಾಗಿರುವ ಕನ್ನಡ ಚಿತ್ರಕ್ಕೆ ಒಂದು ಹೊಸ ಬೆಳಕು ಬರುತ್ತದೆ ಧೂಮ್ ಧಾಮಾಗಿ ಅಂತ ಹೇಳಿಕೊಂಡು ಈ 77ನೇ ಸ್ವಾತಂತ್ರ್ಯೋತ್ಸವದ ಶುಭ ದಿನದಂದು ಶುಭ ಹಾರೈಸ್ತೇನೆ. ಮಾಡಿದ್ದೀನಿ ಮತ್ತು ಗಣೇಶ್ ಅವ್ರ ತಮ್ಮ ಆ್ಯಡ್ ಮಾಡಿದ್ದೀನಿ. ತುಂಬ ಖುಷಿ ಆಯಿತು. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ನಾನು ಇಂಡಿಪೆಂಡೆನ್ಸ್ ಡೇಗೂ ಇಷ್ಟು ಚೆನ್ನಾಗಿ ಭಾಷಣ ಮಾಡಿರ್ಲಿಲ್ಲ. ತುಂಬಾ ಚೆನ್ನಾಗಿ ಹೇಳಿದ್ರಿ ಪ್ರಜ್ವಲ್. ರೆಡಿ? ಹಾಂ, ನೀವೇನು ಬೈ ಹಾರ್ಟ್ ಮಾಡ್ಕೊಂಡು ಬಂದಿದ್ದೀರಿ? ಹಾಂ ಪ್ಲೀಸ್. ನನಗೆ ಒಂದು ಆಪರ್ಚುನಿಟಿ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ಗೋಲ್ಡನ್ ಸ್ಟಾರ್ ಜೊತೆ ಆಕ್ಟ್ ಮಾಡೋಕ್ಕೆ ಗೋಲ್ಡನ್ ಅಪಾರ್ಚುನಿಟಿ. ಪ್ಲೀಸ್ ಎಲ್ಲರೂ ಆಗಸ್ಟ್ 15 ಥಿಯೇಟರಿಗೆ ಬಂದು ಮೂವಿ ನೋಡಿ. ಥ್ಯಾಂಕ್ ಯು. Thanks to everyone. First here, main person Arjun Janya. Combination of almost 4 films. See, the musical we started. Some of the reasons I stopped the film. I know that Arjun is a magical composer, and everybody knows that. But the opportunity. Nadu we thought that a miss agide. Even we composed 3 songs in the film. Away I decided some magical songs agutte annadu 3 years back. But Krishna Pranesaki, when I wrote the subject, I decided to say musical annadu. But musical I confirm agi hit agutte, nobody can say that. But day one in the first Arjun is very busy with this 45 film. Adrullu time ತೆಗೆದು this kind of a magical album, almost the 4th song what you heard, but really total when I planned it was 9 songs film, but reduced ಮಾಡಿ I made 7 songs. One of the finest moments ಏನಂದ್ರೆ ಕಂಪೋಸಿಂಗ್ ಮುಂಚೆನೇ ಇದು ಹಿಟ್ ಎಲ್ಲ ನಂಬರ್ಸ್ ಹಿಟ್ ಆಗಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಮಾತ್ರ I had from day one. ಅದು ಇವತ್ತು ಪ್ರೂವ್ ಆಗಿದ್ದಕ್ಕೆ an entire music level, single level is appreciated. It's a biggest blessing for us. And thanks Arjun, the way you composed your whole album, and I'm happy that combination agidake. And the second thing, audio and the Sham, the way he is promoting. The second thanks I have to say because Nama team is a part of our team, but when Sham sir is into the thing, the whole thing how he is promoting is a major thing. And more I think is my friend and producer Prashant, that to see was the way he believed me, the confidence he gave me. I don't know, one of the main reason back in the day, the way I worked is the result. I'm thankful to everyone, the Kaviraj sir, Anita Prasad, and particularly Jaskaran. He's a star of Karnataka almost. Everybody is everything. And overall, one more main reason is my hero. So first of all, the way he believed me, first of all, because Nana Jana in the Archie behind it, he encouraged me so much. And as an actor, he involved everywhere. That's a major boost because I expect from my actors. First time to do something. So thanks to everyone by name. Thanks all for giving me such a hit. And I'm assuredly saying, Dwapara Tanka, it's a different numbers. But now, next to 1 week, I'm assured that apart from this film, this song, sorry, it's a time for melody. All the 3 numbers are melody. So now the beat time and melody time you enjoy next 2 weeks away. By 15th of August, I'm going to release 3 more numbers. So please enjoy those songs. Why not trailer? What sir? Trailer or teaser you are not required. Not required sir. Actually my intention is if film trailer require agalla anta I know a year back.
ಅದು ಅನಿಸುತ್ತೆ ಇವತ್ತು ಸಾಂಗ್ ಹಿಟ್ ಆಗಿದ್ದಕ್ಕಂತ. ಐ ಆಮ್ ವೆರಿ ಶೂರ್ ಕೃಷ್ಣ ಪ್ರಣಯಸಿಗೆ ವಾಂಟ್ ಟು ಪ್ರಮೋಟ್ ಓನ್ಲಿ ವಿತ್ ಅ ಮ್ಯೂಸಿಕಲ್. ಸೊ ಟ್ರಾವೆಲ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ದಿಸ್ ಫಿಲ್ಮ್ ಅಷ್ಟೇ. ಡೋಂಟ್ ಎಕ್ಸ್ಪೆಕ್ಟ್ ಎವ್ರಿಥಿಂಗ್ ಆಫ್ ಮೈ ಫಿಲ್ಮ್ಸ್. ದಟ್ಸ್ ಆಲ್ ಸರ್. ಥ್ಯಾಂಕ್ ಯು. Zakir sir. Whenever KFI needs amazing song, Ganesh sir will like my drum. So definitely true. So ಸಕ್ಕತ್ತಾಗಿ ಕಾಣಿಸ್ತೀರಾ ಸರ್, ವೆರಿ ಚಾರ್ಮಿಂಗ್. ಇನ್ಫ್ಯಾಕ್ಟ್ ಒಂದು 10 ಸತಿ ನೋಡಿದೆ ನಾನು ಬ್ಯಾಕ್ ಗ್ರೌಂಡ್ ನೋಡೋಕ್ಕೆ, ಬಟ್ ನಿಜವಾಗ್ಲೂ ನೋಡೋಕ್ಕಾಗಲಿಲ್ಲ. ನೀವು ಬಿಟ್ಟು ಕಣ್ಣೇ ಹೋಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತೀರಾ. ಅಮೇಝಿಂಗ್. ಆ್ಯಂಡ್ ಶ್ರೀನಿವಾಸ್ ರಾಜು ಸರ್ ನನಗೆ ಡೇ ಒನ್ನೇ ಹೇಳಿದ್ರು ದಿಸ್ ವಿಲ್ ಬಿ 100% ಮ್ಯೂಸಿಕಲ್ ಆಲ್ಬಮ್ ಹಿಟ್ ಆಗುತ್ತೆ ಅಂತ. ಸೊ ಅವ್ರಿಗೆ ನಾರ್ಮಲ್ ಆಗಿ ಹೇಳ್ತಿದ್ದಾರೆ ಅಂತ ಅನ್ಕೊಂಡೆ, ಬಟ್ ಡೆಫಿನೆಟ್ಲಿ ಪ್ರೂವ್ ಸರ್, ಯು ಪ್ರೂವ್ ದ ವರ್ಡ್ಸ್. ಸೊ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಈ ಸಾಂಗ್ ದ್ವಾಪರ ಸಾಂಗ್ ಹೇಗಾಗ್ಬಿಟ್ಟಿದೆ ಅಂದರೆ, ಸಾಂಗ್ ಆಫ್ ಮಾಡಿದ್ರು ಕ್ಲಿಯರ್ ಆಗಿಲ್ಲ ಅಂದರೂ ಮೈಂಡಲ್ಲಿ ಜೈನದಲ್ಲಿ ಅದು ಓಡ್ತಾನೆ ಮಲ್ಗಕ್ಕೆ ಆಗ್ತಾರ. ಸೊ ಯುವರ್ ವಾಯ್ಸ್ ಇಸ್ ವೆರಿ ಅಡಿಕ್ಟಿವ್. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಚಂದನ್ ಸರ್ ಆಲ್ರೆಡಿ ಎಸ್ ಪ್ರೂವ್ಡ್. ಸೊ ಮೈ ಮ್ಯಾರೇಜ್ ಇಸ್ ಫಿಕ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಈ ಥರ ಒಂದು ಮ್ಯೂಸಿಕಲ್ ಹಿಟ್ ಸಿನಿಮಾದಲ್ಲಿ ಭಾಗಿಯಾಗಿರೋದು ತುಂಬ ಪ್ರೌಡ್. ಆ್ಯಂಡ್ ನನ್ನ ಸಾಂಗ್ ಕೂಡ ಬರ್ತಾ ಇದೆ, ಜಯಂತ್ ಕಾಕಿಣಿ ಅವರು ಅದಕ್ಕೆ ಲಿರಿಕ್ ಬರೆದಿದ್ದಾರೆ. ಸೊ ಲುಕಿಂಗ್ ಫಾರ್ವರ್ಡ್ ಟು ದಟ್ ಸಾಂಗ್ ಆಸ್ ವೆಲ್. ಸೊ ಈಗ ಹೇಗಾಗನ ಕೇಳಿದ್ವಿ, ತುಂಬ ಚೆನ್ನಾಗಿದೆ. ಸೊ ಈ 3 ಸಾಂಗ್ಗೆ ಹೇಗೆ ನೀವೆಲ್ಲರೂ ಸಪೋರ್ಟ್ ಮಾಡಿದ್ದೀರಾ, ಈ ಹೇಗಾಗನಕ್ಕೂ ಹಾಗೆ ಮುಂದೆ ರಿಲೀಸ್ ಆಗೋ ಎಲ್ಲ ಸಾಂಗು ಹಾಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಆಗಸ್ಟ್ 15ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, ನೋಡಿ. ಥ್ಯಾಂಕ್ಸ್. ರಿಲೀಸ್ ಅದರ ಜೊತೆಯಲ್ಲಿ ಆಡಿಯೋ ಸೂಪರ್ ಹಿಟ್ ಅಂತ ನಮ್ಮ ಆನಂದ್ ಆಡಿ ಅವರು ಮಾಡಿದ್ದಾರೆ. ಮೊದಲಿಗೆ ನನ್ನ ಕಡೆಯಿಂದ ಆನಂದ್ ಆಡಿ ಅವರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ನಡುವೆ ಸಾಂಗ್ ಸೂಪರ್ ಹಿಟ್, ಆಡಿಯೋ ಸೂಪರ್ ಹಿಟ್ ಅಂತ ಕೇಳಿದ್ದು ಬಹಳ ಕಮ್ಮಿ. ಫಸ್ಟ್ ಎಲ್ಲ ಮಾಡ್ತಿದ್ವಿ ಆಡಿಯೋ ಸೂಪರ್ ಹಿಟ್ ಅಂತ ಒಂದು ಪ್ರೋಗ್ರಾಮು, ಕಾರ್ಯಕ್ರಮ ಅಂತ. ಈ ಸಾಂಗ್ ಹಿಟ್ ಆಗಿದ ತಕ್ಷಣ ನಾವು ಟೀಮ್ ಅವರು ಮಾತಾಡ್ತಾ ಇದ್ವಿ 4ನೇ ಸಾಂಗ್ ಯಾವಾಗ ಬಿಡಬೇಕು ಅಂತ. ಸೊ ಆವಾಗ ನಮ್ಗೆ ಆನಂದ್ ಆಡಿ ಅವರು ಹೇಳಿದ್ರು, ಸರ್ ಇದು ಬೇರೆ ಲೆವೆಲ್, ಇದು ಸಮಥಿಂಗ್ ಎಲ್ಸ್ ಸರ್, ನಾನು ಇದನ್ನು ಒಂದು ಪ್ರೋಗ್ರಾಮ್ ಈವೆಂಟ್ ಮಾಡಿಬಿಟ್ಟು ಸೂಪರ್ ಹಿಟ್ ಈವೆಂಟ್ ಮಾಡಲೇಬೇಕು ನಮ್ಮ ಕಂಪ್ನಿಯಿಂದ ಅಂತ ಹೇಳಿದ್ರು. ಥ್ಯಾಂಕ್ ಯು ಶ್ಯಾಮ್ ಅವರೇ. ಆ್ಯಂಡ್ ಆನಂದ್ ಆಡಿಯೋ ಜೊತೆ ನನ್ನ ಸಂಬಂಧ ಶ್ಯಾಮ್ ಅವ್ರು ಹೇಳಿದ ಥರ ತುಂಬಾ ದೊಡ್ಡ ಸಂಬಂಧ, ರಿದಮ್ಮೇ ಬೇರೆ. ಅದು ಅವರೇ ಹೇಳಿದ್ರು, ನನ್ನ ಚಿತ್ರ ಜೀವನದ ಇಷ್ಟು ವರ್ಷದ ಬದುಕಿನಲ್ಲಿ ಸಾಂಗ್ಸ್ ಬಗ್ಗೆ ಮೇಡಮ್ ಅವ್ರು ಹೇಳಿದ್ರು, ಸಾಂಗ್ಸ್ ಚೆನ್ನಾಗಿರುತ್ತೆ ಅಂತ ಪ್ರತಿಯೊಬ್ಬರು ಹೇಳಿದ್ರು. ಅದರಲ್ಲಿ ಕ್ರೆಡಿಟು ನಮ್ಮ ಆನಂದ್ ಆಡಿಯೋಗೆ ಹೋಗಬೇಕು. ಆ್ಯಂಡ್ ಈ ಸಿನಿಮಾಗೆ ನನ್ನ ಹಿಂದಿನ ಎಲ್ಲ ಸಿನಿಮಾಗಿಂತ ಅತಿ ಹೆಚ್ಚು ಡಬಲ್ ದುಡ್ಡನ್ನು ಕೊಟ್ಟು ರೈಟ್ಸ್ನ ತೊಗೊಂಡಿದ್ದಾರೆ, ಅದಕ್ಕೆ ಧನ್ಯವಾದಗಳು. ಆ್ಯಂಡ್ ನೆಕ್ಸ್ಟ್ ಪಿಕ್ಚರ್ಗೆ ಈಗಲೇ ಇನ್ನೊಂದು ಧನ್ಯವಾದಗಳು, ಡಬಲ್ ಆಗಿದೆ. ಪ್ಲಸ್ ಪ್ರತಿಯೊಬ್ಬ ಲಿರಿಸಿಸ್ಟು, ಸಿಂಗರು ಎಲ್ರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಚಂದನ್ ಅವರು ಮೈಸೂರಲ್ಲಿ ಫಸ್ಟ್ ಸಾಂಗ್ ರಿಲೀಸ್ ಮಾಡಿದಾಗ ಹಾಡಿದ್ರು, ಅಲ್ಲಿ ರ್ಯಾಪರ್ ಚಂದನ್, ಲಿರಿಸಿಸ್ಟ್ ಕೂಡ ಅವರು. ಸೊ ಅದೆಲ್ಲ ಗೊತ್ತಿರೋದ್ರಿಂದ ಭಾಳ ಚೆನ್ನಾಗಿ ಹಾಡ್ತಾರೆ. ಚಂದನ್, ನೀವು ಹಾಡಿರೋ ಸಾಂಗ್ ಅದ್ಭುತವಾಗಿತ್ತು ಆ್ಯಂಡ್ ತುಂಬ ಚೆನ್ನಾಗಿ ಹೋಗಿದೆ. ಥ್ಯಾಂಕ್ ಯು ವೆರಿ ಮಚ್ ನಿಮಗೆ. ನಾನು ಜಸ್ಕರನ್ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದಿಲ್ಲ. ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಹಾಡಿದ್ದಾರೆ. ಹಾಗಾಗಿ ಅದು ಆ ಮಟ್ಟದ ಒಂದು ಹಿಟ್ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಸ್ವೀಟ್ನೆಸ್ ಇದೆ ಅವರ ವಾಯ್ಸಲ್ಲಿ. ಆ್ಯಂಡ್ ಅವ್ರು ಸ್ಟೇಜ್ ಮೇಲೆ ನಿಂತ್ಕೊಂಡು ಹಾಡಬೇಕಾದ್ರೆ ಆ ಫೇಸಲ್ಲಿ ಒಂದು ಡಿವೈನ್ ಫೀಲ್ ಅನಿಸ್ತು ನನಗೆ. ಆ ಕಣ್ಣಲ್ಲಿ, ಫೇಸಲ್ಲಿ ಯಾರು ನಮ್ಮ ಥರದವನೇ ಅವಲ್ಲಪ್ಪ ಏನೋ ಅಂತ, ದೇವರು, ಭಕ್ತಿ, ಆ ಥರ ಅನಿಸ್ತು ನನಗೆ. ವೆರಿ ಡಿವೈನ್ ಜಸ್ಕರನ್. ಥ್ಯಾಂಕ್ ಯು ವೆರಿ ಮಚ್. ತುಂಬ ಚೆನ್ನಾಗಿ ಹಾಡಿದರೆ. ಆ್ಯಂಡ್ ನಿಮಗೆ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ ಜಸ್ಕರನ್ ಅವರೇ. ಥ್ಯಾಂಕ್ ಯು ವೆರಿ ಮಚ್. ಅರ್ಜುನ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಬಟ್ ಎಲ್ಲದಕ್ಕಿಂತ ದೊಡ್ಡ ಥ್ಯಾಂಕ್ ಯು ನಾನು ನನ್ನ ಡೈರೆಕ್ಟ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಾರಲ್ಲ, ನನಗೆ ಅನಿಸಿದೆ ಅವಾಗ ಬೇರೆ ಬೇರೆ ಸಿನಿಮಾ ಮಾಡಿದಾಗ ಅನಿಸಿದೆ ಇವ್ರು ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ. ಬಟ್ ಈ ಕ್ಯಾಪ್ಟನ್ನು ಪರ್ಫೆಕ್ಟ್ ಸ್ಪೀಡಲ್ಲಿ ಪರ್ಫೆಕ್ಟ್ ಮ್ಯಾಪ್ ಹಾಕ್ಕೊಂಡು ಹೋದಂಥ ಮೊದಲನೇ ಕ್ಯಾಪ್ಟನ್ ನನಗೆ. ಅಷ್ಟು ಚೆನ್ನಾಗಿ ಪ್ರತಿಯೊಂದು ಹಂತದಲ್ಲೂ ಕರ್ಕೊಂಡು ಹೋಗಿದ್ದಾರೆ. ಈ ಸಿನಿಮಾದ ಹಾಡುಗಳ ಹಿಟ್ನ ಸಿಂಹಪಾಲು ನಮ್ಮ ಶ್ರೀನಿವಾಸ ರಾಜು ಅವರಿಗೆ ಹೋಗಬೇಕು. ಬಿಕಾಸ್ ಅರ್ಜುನ್ ಜನ್ಯ ಅವ್ರು ಇರೋ ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ ಅವ್ರು ಹಿಡಿಯೋದೇ ಕಷ್ಟ. ಅವ್ರಿಗೆ ಫೋನ್ ಮಾಡಿ, ಹಲೋ ಅರ್ಜುನ್ ಊಟ ಆಯ್ತಾ ಅಂದರೆ ಬೆಳಿಗ್ಗೆ ಊಟ ಕೇಳಕ್ಕೆ ನಾವು ಮಾಡಿದ್ರೆ ಅವ್ರು ರಾತ್ರಿ ಊಟಕ್ಕೆ ಫೋನ್ ಮಾಡಿರ್ತಾರೆ, ಹೌದು ಸರ್ ಆಯಿತು ಊಟ. ಆ ಮಟ್ಟದ ಬ್ಯುಸಿ ಮನುಷ್ಯ. ಆ ಬ್ಯುಸಿ ಮನುಷ್ಯನಿಂದ
ನಮ್ಮ ಡೈರೆಕ್ಟ್ರು ಇಷ್ಟು ಕೆಲಸ ತಗೊಂಡಿದ್ದಾರೆ. ಇವ್ರು ಹೇಳ್ತಿದ್ರು ನನಗೆ ಡೈರೆಕ್ಟರ್ ಫಸ್ಟ್, ಸರ್ ಒಂದೊಂದು ಸಾಂಗು ಹಿಟ್ಟು ಸರ್ ಈ ಸಿನಿಮಾ, ಆ ಥರ ಮಾಡ್ತೀನಿ ಸರ್ ಅಂತ. ನನಗೆ ಮ್ಯಾರೇಜ್ ಫಿಕ್ಸ್ ಓಕೆ ಹಿಟ್ಟಾಗುತ್ತೆ ಅನಿಸಿತ್ತು, ಚಿನ್ನಮ್ಮ ಹಿಟ್ಟಾಗುತ್ತೆ ಅನಿಸಿತ್ತು, ಈ ದ್ವಾಪರ ಇದೆಯಲ್ಲ ಹಿಟ್ಟಾಗುತ್ತೆ ಅನಿಸಿತ್ತು. ಆದರೆ ಇದು ಬೇರೆ ರೇಂಜ್ಗೆ ಹೋಗುತ್ತೆ ಸರ್ ಅಂತ ಹೇಳಿದಂಥ ಫಸ್ಟ್ ವ್ಯಕ್ತಿ ಶ್ರೀನಿವಾಸ ರಾಜು ಅವರು. ಸರ್ ಇದು ಹೆಂಗೆ ಹೋಗುತ್ತೆ ನೋಡಿ ಅಂತ. ಇವತ್ತು ಹಿಟ್ಟಾಯ್ತು ಹೊಗಳುತ್ತಾ ಇದ್ದೀನಿ ಈ ಸಾಂಗು. ಅದೇ ಹಿಟ್ಟಾಗಿರ್ಲಿಲ್ಲ ಅಂದ್ರೆ ಏನು ಇವರಿಗೆ ಇನ್ನು ಸಾಂಗ್ ಹಿಟ್ ಆಗೋಕ್ಕಿಂತ ಮುಂಚೆನೆ ಇವ್ರು ಹಿಂಗೆ ಹೇಳ್ತಾರಲ್ಲ ಅಂತಿದ್ದೆ. ಬಟ್ ಐ ಸರೆಂಡರ್ ಟು ಹಿಮ್. ಈ ಆಲ್ಬಮ್ನ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಕ್ರೆಡಿಟು ನಮ್ಮ ಶ್ರೀನಿವಾಸ ರಾಜು ಅವ್ರಿಗೆ ಹೋಗಬೇಕು. ಆ್ಯಂಡ್ ಈಗ ಸಿನಿಮಾ ಬಗ್ಗೆ ಚೆನ್ನಾಗಿದೆ ಅಂತ ಹೇಳ್ಬೋದು, ಬಿಕಾಸ್ ನೀವೆಲ್ಲ ನೋಡಿದ್ಮೇಲೆ ನಿಮಗೂ ಒಂದು ಫೀಲ್ ಬರುತ್ತೆ. ಆಮೇಲೆ ನಾನು ಸಿನಿಮಾ ಬಗ್ಗೆ ಹೇಳ್ಬೋದು. ಬಟ್ ಈ ಮ್ಯೂಸಿಕಲ್ ಕ್ರೆಡಿಟ್ ಏನಿದೆ ಅರ್ಜುನ್ ಜನ್ಯ ಹಾಗೂ ನಮ್ಮ ಶ್ರೀನಿವಾಸ ರಾಜು ಅವರಿಗೆ ಹೆಚ್ಚು ಸಿನಿಮಾ ಪಾಲ್ ಹೋಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ಲಸ್ ಆಗಸ್ಟ್ 15ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಮೂಲಕ ನಮ್ಮ ದ್ವಾಪರ ಸಾಂಗ್ ಆಗಿರ್ಬೋದು, ಚಿನ್ನಮ್ಮ ಸಾಂಗ್ ಆ್ಯಂಡ್ ಮ್ಯಾರೇಜ್ ಇಸ್ ಫಿಕ್ಸ್ ಸಾಂಗ್, ಎಸ್ಪೆಷಲಿ ದ್ವಾಪರ ಸಾಂಗಲ್ಲಿ ನಮ್ಮ ಕನ್ನಡದ ಜನತೆ ಕೊಟ್ಟಿರೋ ಬೆಂಬಲಕ್ಕೆ ನನ್ನ ದೀರ್ಘದಂಡ ನಮಸ್ಕಾರಗಳು ಎಲ್ರಿಗೂ. ಆ್ಯಂಡ್ ರೀಲ್ ಮಾಡಿದಂಥ ಪ್ರತಿಯೊಬ್ಬರಿಗೂ ನಿಮ್ಮ ಗಣೇಶನ ನಮಸ್ಕಾರ ನಮಸ್ಕಾರ ನಮಸ್ಕಾರ. ನನಗೆ ಖುಷಿ ಆಗುತ್ತೆ ಹಿಟ್ಟಾದಾಗ, ಇಲ್ಲಿ ಪ್ರತಿಯೊಬ್ಬರಿಗೂ ಖುಷಿ ಆಗುತ್ತೆ. ಆದರೆ ಈ ಚಿಕ್ಕ ಮಕ್ಕಳು ಮಾಡ್ತಾರಲ್ಲ ಆ ರೀಲು, ಚಿಕ್ಕ ಮಕ್ಕಳು ಮಾಡೋದು ನೋಡ್ತಾ ಇದ್ದೀನಿ. ಚಿಕ್ಕ ಮಕ್ಕಳು ಬರ್ತಾ ಇದೆ. ಓಕೆ, ಈ ಜನರೇಷನ್ಗೂ ಈಗ ನಾವು ರೀಚ್ ಆದ್ವಿ, ನನ್ನ 10 ವರ್ಷ ತೊಂದರೆ ಇಲ್ಲ. ಇದು ಪ್ರಾಂಪ್ಟ್ ಆಗಿ ಹೇಳ್ತಾ ಇದ್ದೀನಿ ನಾನು. ಬೆಳಿಗ್ಗೆ ಒಂದು ಚಿಕ್ಕ ಮಕ್ಕಳು ರೀಲ್ ಬಂತು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ 6 ಜನ ಅಂದ್ರೆ ನಾನು ಇಮಿಡಿಯೇಟ್ ನನ್ನ ಸೋಷಿಯಲ್ ಮೀಡಿಯಲ್ಲಿ ಅದನ್ನ ಶೇರ್ ಮಾಡಿದೆ. ಅದು ಡ್ಯಾನ್ಸ್ ನೋಡಿದಾಗ ಒಂದು ಹಳ್ಳಿಲಿ ಮಾಡಿದ್ದು ಅನ್ಸುತ್ತೆ. ಟು ಬಿ ಫ್ರ್ಯಾಂಕ್, ನನಗೆ ನನ್ನ ಚೈಲ್ಡ್ಹುಡ್ ನೆನ್ಪು ಬಂದ್ಬಿಡ್ತು. ಅಯ್ಯೋ, ನಾನು ಮೈಕ್ ಸೆಟ್ ಮುಂದೆ ಹೋಗಿ ಡ್ಯಾನ್ಸ್ ಆಡ್ತಿದ್ನಲ್ಲಪ್ಪ, ಈ ಥರ ಎಲ್ಲೋ ಒಂದು ಹಾಡು ಕೇಳ್ತಿದ್ರೆ ನಮ್ಮ ಕೆರೆ ಏರಿ ಮೇಲೆ ನಾನು ಆಡ್ತಿದ್ನಲ್ಲಪ್ಪ ಡ್ಯಾನ್ಸ್, ಈ ಥರ ನಮ್ಮ ಥರ ನನಗೆ ಎಷ್ಟು ಎಮೋಷನ್ ಪ್ಲಸ್ ಖುಷಿ, ಅದೊಂಥರ ಮಿಕ್ಸ್ ಅನುಭವ ಅಂತಾರಲ್ಲ ಆ ಥರ ಆಯಿತು ಆ ಚಿಕ್ಕ ಮಕ್ಕಳು ಡ್ಯಾನ್ಸ್ ಆಡೋದು. ಸೊ ಇಮಿಡಿಯೇಟ್ ನಾನು ಅದನ್ನು ಡೌನ್ಲೋಡ್ ಮಾಡಿ ನಮ್ಮ PR ಟೀಮ್ ಅವ್ರು ಇಮಿಡಿಯೇಟ್ ಅದು ಬರಲೇಬೇಕು, ನನಗೆ ಬೆಳಗ್ಗೆ ಹಾಕಬೇಕು ಅದನ್ನು ಅಂತ. ಬಿಕಾಸ್ ಅಲ್ಲಿ ಮೋರ್ ದೆನ್ ಡ್ಯಾನ್ಸ್ ಮ್ಯೂಸಿಕ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಕಾಣಿಸಿದ್ದು ಅವ್ರ ಮುಗ್ಧ ಪ್ರೀತಿ. ಅವ್ರ ಮುಗ್ಧ ಪ್ರೀತಿ ಕಾಣಿಸ್ತು ನನಗೆ. ಆ್ಯಂಡ್ ಇದರಿಂದ ಒಂದಷ್ಟು ಜನ ಯಾರು ಹಳ್ಳಿ ಅಲ್ಲಿರ್ತಾರೋ, ಯಾರು ಕಲೆನ ಪ್ರೀತಿಸ್ತಾರೋ ಅವ್ರಿಗೂ ಕೂಡ ಒಂದು ಜೋಶ್ ಬರುತ್ತೆ. ಓಕೆ, ಡ್ಯಾನ್ಸ್ ಮಾಡಬೇಕು, ನಾವು ಮ್ಯೂಸಿಕಲಿ ಡ್ಯಾನ್ಸ್ ಮಾಡಬೇಕು, ಮ್ಯೂಸಿಕ್ನ ಹಾಡಬೇಕು ಅಂತ ಬರುತ್ತೆ ಅಂತ. ಸೊ ಅಷ್ಟು ಪ್ರೀತಿ ಕೊಟ್ಟಿದ್ದೀರಿ ಈ ಹಾಡಿಗೆ. ನನ್ನ ತಂಡದಿಂದ ನಾನು ನಿಮ್ಮೆಲ್ಲರಿಗೂ ಈ ಸಿನಿಮಾದ ನಾಯಕ ನಟನಾಗಿ ನಾನು ಎಲ್ಲ ಪ್ರೇಕ್ಷಕರಿಗೂ ಒಂದು ಪ್ರಾಮಿಸ್ ಮಾಡ್ತೀನಿ, ಈ ಸಿನಿಮಾ ಕೂಡ ನಿಮ್ಗಷ್ಟೇ ಖುಷಿ ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಗಸ್ಟ್ 15ಕ್ಕೆ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನೀವೆಲ್ಲರೂ ನೋಡಿ ಆಶೀರ್ವಾದ ಮಾಡಬೇಕು. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಎಲ್ಲ ಮೀಡಿಯಾ ಅವರು ಒಂದು ಚೆನ್ನಾಗಿರೋ ಸಾಂಗ್ ಬಂದರೆ, ಒಂದು ಪ್ರಾಡಕ್ಟ್ ಚೆನ್ನಾಗಿದ್ದರೆ ತುಂಬ ಚೆನ್ನಾಗಿ ರೀಚ್ ಮಾಡಿಕೊಡ್ತೀರಾ. ಆ್ಯಂಡ್ ನಿಮ್ಮ ಪ್ರೀತಿ, ನಿಮ್ಮ ಬೆಂಬಲಕ್ಕೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಸೊ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಸರ್. ಫ್ರೆಂಡ್ಶಿಪ್ ಡೇಗೆ ಒಂದು ಮೆಮೊರೇಬಲ್ ಗಿಫ್ಟ್ ಸಿಗ್ತಾ ಇದೆ. ಹೌದು, ಸಾಂಗ್ ಹಾಕಿ ಸರ್. ಒಂದು ನಿಮಿಷ ಸರ್.